ನಾನು ನಿಮ್ಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಗಳನ್ನ ಮಾಡಿ ತೋರ್ಸಾತಿದ್ನಿ. ಬಟ್ ಇವತ್ತು ನನಗೆ ಡಿಫ್ರೆಂಟ್ ಆಗಿ ಏನೋ ನನ್ನ ಕೈಯಾರೆ ನಾನು ಮಾಡಿ ತಿನ್ಬೇಕಂತ ಹೇಳಿ ಆಸೆ ಬಂದೈತಿ. ಸೊ ಹಾಗಾಗಿ ಇವತ್ತು ನಾನು ಚೀಸ್ ಗಾರ್ಲಿಕ್ ಬ್ರೆಡ್ನ ಮಾಡಿ ತೋರ್ಸಕಿದ್ದೀನಿ. ಬರೀ ಹೆಂಗಿತ್ತಂದ್ರೆ ಸ್ಟಾರ್ಟ್ ಮಾಡಿಬಿಡೋಣ. ಫಸ್ಟಿಗೆ ಚೀಸ್ ಗಾರ್ಲಿಕ್ ಬ್ರೆಡ್ ಮಾಡಕ್ಕೆ ಬೆಣ್ಣೆ ತೊಗೊಂಡೇನಿ. ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆ ಹಾಕೊಳಕತ್ತೀನಿ ಒಂದು ಬೌಲಿಗೆ. ಈಗ ಅದ್ರೊಳಗೆ 1 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಫ್ಲೇಕ್ಸ್, 1 ಟೇಬಲ್ ಸ್ಪೂನ್ ಅಷ್ಟು ಆರಿಗೆನೋ, ಒಂದು ಸ್ವಲ್ಪ ಸಣ್ಣ ಕಟ್ ಮಾಡಿದ ಕೊತ್ತಂಬರಿ ಹಾಕೊಳತ್ತೇನೆ. ಈಗ ಇದನ್ನ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣಂತ. ನೋಡ್ರಿ, ಇದು ಪೂರ್ತಿ ಒಂದು ಜೀವ ಆದಮೇಲೆ ಇದ್ರೊಳಗೆ ನಾನು ಸಣ್ಣ ಕಟ್ ಮಾಡಿದ್ದ ಬೆಳ್ಳುಳ್ಳಿ ಹಾಕೊಳಕತ್ತೀನಿ. ದೊಡ್ಡದ ಒಂದು ಗಡ್ಡಿ ಬೆಳ್ಳುಳ್ಳಿ ಹಾಕೊಂಡೆ ನಾನು ಸಣ್ಣ ಕಟ್ ಮಾಡಿ. ಈಗ ಇದನ್ನ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣಂತ. ಇದು ಈ ಹದಕ್ಕೆ ಬರ್ಬೇಕು ನೋಡ್ರಿ ಕನ್ಸಿಸ್ಟೆನ್ಸಿ. ಒಂದು ಜೀವ ಆಗೈತಿದ. ಇದು ರೆಡಿ ಆದಮೇಲೆ ಈಗ ಒಂದು ಬ್ರೆಡ್ಡನ್ನು ತೊಗೊಂಡೇನಿ. ಈಗ ಇದ್ರ ಮೇಲೆ ಈ ರೆಡಿ ಮಾಡಿ ಇಟ್ಟಿರ್ತಕ್ಕಂಥ ಮಸಾಲಿನ ಅಪ್ಲೈ ಮಾಡೋಣಂತ. ಎಲ್ಲೂ ಬಿಡ್ಲಾರ್ದಂಗೆ ಹಚ್ಕೋರಿ, ಅಂದ್ರೆ ಪ್ರತಿ ಬೈಟ್ ಒಳಗೂ ಟೇಸ್ಟ್ ಕೊಡ್ತೈತಿ. ನೋಡ್ರಿ, ಈ ರೀತಿಯಾಗಿ ನಾನು ಎಲ್ಲ ಬ್ರೆಡ್ಡಿಗೂ ಈಗ ಹಚ್ಕೊಂಡು ಇಟ್ಕೋತೇನೆ. ಎಲ್ಲ ಬ್ರೆಡ್ ಮೇಲೆ ಮಸಾಲೆ ಅಂತೂ ಹಚ್ಚಿಟ್ಕೊಂಡೆ ನಾನು. ಈಗ ಒಂದೊಂದು ಬ್ರೆಡ್ ತೊಗೊಂಡು ಚಾಪರ್ ಬೋರ್ಡ್ ಮೇಲೆ ಇಟ್ಕೊಂಡು ಸ್ಲೈಸ್ ಚೀಸನ್ನು ಸಾವಕಾಶ ಬ್ರೆಡ್ ಮೇಲೆ ಹಾಕೊಳಕತ್ತೀನಿ. ಯಾಕಂದ್ರೆ ಚೀಸ್ ಹರಿಬಾರ್ದಂತ ಹೇಳಿ. ನೋಡ್ರಿ, ಈ ರೀತಿಯಾಗಿ ಹಾಕಿ ಅದ್ರ ಮೇಲಿಂದ ಕವರನ್ನು ತೆಗೆದ್ಬಿಡ್ರಿ. ಈಗ ಇದ್ರ ಮೇಲೆ 1 ಚಿಟಿಕೆಯಷ್ಟು ಆರಿಗೆನೋ ಹಾಕೊಳಕತ್ತೀನಿ, 1 ಚಿಟಿಕೆಯಷ್ಟು ಚಿಲ್ಲಿ ಫ್ಲೇಕ್ಸನ್ನು ಹಾಕೊಳಕತ್ತೀನಿ. ನಿಮ್ಗೆ ಭಾಳ ಇಷ್ಟ ಅಂದ್ರೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು. ನಾನಂದ್ರೆ ಇಲ್ಲೇ ಹಾಕೊಂಡು ರೆಡಿ ಮಾಡಿ ಇಟ್ಕೊಂಡೀನಿ. ಇದೇ ರೀತಿ ಈಗ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣಂತ. ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡೇನಿ. ಈಗ ಪ್ಯಾನ್ ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆನ ಹಾಕೊಳಕತ್ತೀನಿ. ಬೆಣ್ಣೆ ಹಾಕೊಂಡು ತೆವಿ ಮೇಲೆಲ್ಲ ಸ್ವಲ್ಪ ಸ್ಪ್ರೆಡ್ ಮಾಡಿ ರೆಡಿ ಮಾಡಿಟ್ಟಿರ್ತಕ್ಕಂಥ ಬ್ರೆಡ್ಡನ್ನು ಈಗ ತೆವಿ ಮೇಲೆ ಇಟ್ಕೊಳಕತ್ತೀನಿ. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ 1 ನಿಮಿಷ ಬೇಕಾಗಕ್ಕೆ ಬಿಡೋಣ. ನೋಡ್ರಿ, ಫೈನಲಿ 1 ನಿಮಿಷ ಅಂತೂ ಆಗೈತಿ. ಈಗ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳಕತ್ತೀನಿ, ಲಿಡ್ಡನ್ನು ಓಪನ್ ಮಾಡಕತ್ತೀನಿ. ಇದೀಗ ರೆಡಿ ಆಗೈತಿ. ಒಂದು ಚಾಪರ್ ಬೋರ್ಡ್ ಮೇಲೆ ಈ ರೆಡಿ ಆಗಿರ್ತಕ್ಕಂಥ ಬ್ರೆಡ್ಡನ್ನು ಇಟ್ಕೊಂಡು ನಿಮ್ಗೆ ಯಾವ ಶೇಪ್ ಬೇಕಲ್ರಿ ಆ ಶೇಪ್ ಒಳಗೆ ಕಟ್ ಮಾಡ್ಕೊರಿ. ನಾನಿಲ್ಲೇ 1-2 ಹಂಗೆ ಕಟ್ ಮಾಡ್ಕೊಳಕತ್ತೀನಿ. ಬರೀ ಹೆಂಗಿತ್ತಂದ್ರೆ ಇದನ್ನೀಗ ನಂದ ಸ್ಟೈಲ್ ಒಳಗೆ ಸರ್ವ್ ಮಾಡ್ತೀನಿ. ನೀವು ಅಲ್ಲಿ ಮಟ್ಟ ಹೋಗಿ ಸಿನಿಮೆಟಿಕ್ ಶಾರ್ಟ್ಸ್ನ ನೋಡ್ಕೊಂಡು ಬರ್ರಿ. ಅಲ್ಟಿಮೇಟ್ ಅಂದ್ರೆ ಅಲ್ಟಿಮೇಟ್ ಆಗೈತೆ, ಭಾರಿ ಆಗೈತೆ. ನೀವು ಮನೆ ಒಳಗೆ ಒಂದ್ಸಲ ಟ್ರೈ ಮಾಡ್ರಿ. ಮತ್ತು ಹೆಂಗಾಗಿತ್ತು ಚೀಸ್ ಗಾರ್ಲಿಕ್ ಬ್ರೆಡ್ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ. ಇವತ್ತಿನ ಎಪಿಸೋಡ್ ಅಂತ ನೋಡಿದ್ರೆ ನೀವು ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ. ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಎಂಡ್ ಮಾಡಿ ಮತ್ತೊಂದು ಹೊಸ ರೆಸಿಪಿ ಒಳಗೆ ಸಿಗೋಣಂತ. ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ. ಲವ್ ಯು ಆಲ್. ಬೈ. ಟೇಕ್ ಕೇರ್.